ಇವತ್ತು ನಾನು ಹೇಳ್ತಾ ಇರೋದು ಕೇವಲ ಒಂದು ಹಬ್ಬದ ಕಥೆಯಲ್ಲ. ಇದು 150 ವರ್ಷಗಳಿಂದ ಜೀವಂತವಾಗಿರುವ ಸಂಪ್ರದಾಯದ ಕಥೆ. ಕರ್ನಾಟಕದ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ನಾಗೇನಹಳ್ಳಿ ಎಂಬ ಪುಟ್ಟ ಗ್ರಾಮದ ಹೆಮ್ಮೆಯ ಕಥೆ. ಇಲ್ಲಿ ಮೊಹರಂ ಕೇವಲ ಮುಸ್ಲಿಮರ ಹಬ್ಬವಲ್ಲ, ಇದು ಇಡೀ ಊರಿನ ಹಬ್ಬ. 95% ಹಿಂದೂಗಳು, 5% ಮಾತ್ರ ಮುಸ್ಲಿಮರು. ಇಲ್ಲಿ ಸಂಖ್ಯೆಗಳು ಮಾತ್ರ ಬೇರೆ ಬೇರೆ, ಆದರೆ ಮನಸ್ಸು ಮಾತ್ರ ಒಂದೇ. ಧರ್ಮ ಬೇರೆ ಆಗಿರಬಹುದು, ಆದರೆ ಹೃದಯಗಳು ಒಂದೇ. 150 ವರ್ಷಗಳಿಂದ ಜಾತಿ ಇಲ್ಲ, ಧರ್ಮದ ಗೋಡೆ ಇಲ್ಲ, ಭೇದ ಭಾವಕ್ಕೆ ಜಾಗವೇ ಇಲ್ಲ. ಒಬ್ಬರ ಸಂತೋಷ ಎಲ್ಲರ ಸಂತೋಷ, ಒಬ್ಬರ ಸಂಪ್ರದಾಯ ಎಲ್ಲರ ಗೌರವ. ಇಲ್ಲಿ ಕೇಳಿಸುವುದು ಕೇವಲ ಹಲಗೆಯ ಸದ್ದಲ್ಲ, ಒಗ್ಗಟ್ಟಿನ ನಾದ, ಸಹೋದರತ್ವದ ಧ್ವನಿ, ಪ್ರೀತಿಯ ಪ್ರತಿಧ್ವನಿ. ಕಾಲ ಬದಲಾಗಿದೆ, ತಲೆಮಾರುಗಳು ಬದಲಾಗಿವೆ, ಆದರೆ ನಾಗೇನಹಳ್ಳಿಯ ಮೊಹರಂ ಇನ್ನೂ ಅದೇ ಪ್ರೀತಿ, ಅದೇ ಗೌರವ, ಅದೇ ಒಗ್ಗಟ್ಟನ್ನು ಹೊತ್ತು ಸಾಗುತ್ತಿದೆ. ಧರ್ಮಗಳಿರುವುದು ಮನುಷ್ಯರನ್ನು ಬೇರ್ಪಡಿಸಲು ಅಲ್ಲ, ಪ್ರೀತಿಯಿಂದ ಒಂದಾಗಿಸಲು. ಹಬ್ಬಗಳು ಕೇವಲ ಆಚರಣೆಗಳಲ್ಲ, ಅವು ಸಂಬಂಧಗಳ ಸಂಭ್ರಮ. ಒಗ್ಗಟ್ಟು ಇದ್ದರೆ 1000 ವರ್ಷದ ಇತಿಹಾಸವು ಜೀವಂತವಾಗಿರುತ್ತದೆ. ಇದು ನಾಗೇನಹಳ್ಳಿ, ಇದು ನಮ್ಮ ಸಂಪ್ರದಾಯ, ನಮ್ಮ ಹೆಮ್ಮೆ.